ನೀವು ರಾಯರ ಸೇವೆ ಅಥವಾ ಪೂಜೆನ ಮಾಡ್ತಾ ಇದ್ದೀರಾ, ಹಾಗಾದರೆ ರಾಯರ ದೃಷ್ಟಿ ನಿಮ್ಮ ಮೇಲೆ ಬಿದ್ದಿದೆಯಾ ಅಥವಾ ನಿಮ್ಮ ಮನೆಯ ಮೇಲೆ ಬಿದ್ದಿದೆಯಾ ಅಂತ ನೀವೇನಾದರೂ ತಿಳ್ಕೊಳ್ಬೇಕಂದ್ರೆ ನಿಮಗೆ ಯಾವೆಲ್ಲ ಸಂದೇಶಗಳನ್ನ ರಾಯರು ಡೈರೆಕ್ಟ್ ಆಗಿ ಅಥವಾ ಇಂಡೈರೆಕ್ಟ್ ಆಗಿ ಏನೆಲ್ಲ ಸೂಚನೆಗಳನ್ನ ಕೊಡ್ತಾರೆ ಅನ್ನೋದನ್ನ ನೀವು ತಿಳ್ಕೊಳ್ಬೇಕಂದ್ರೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಅಷ್ಟೇ ಅಲ್ಲದೆ ರಾಯರು ನಿಮ್ಮ ಮನೆಗೆ ಬರಬೇಕಾದ್ರೆ ಅಥವಾ ಇರ್ಬೇಕಂದ್ರೆ ಏನೆಲ್ಲ ಸೂಚನೆಗಳನ್ನ ಕೊಡ್ತಾರೆ, ಏನೆಲ್ಲ ಅನುಭವಗಳನ್ನ ನಿಮಗೆ ಮಾಡ್ತಾರೆ ಅನ್ನೋದರ ಬಗ್ಗೆ ನಾನಿವತ್ತು ಮಾಹಿತಿಯನ್ನ ನೀಡ್ತಾ ಇದ್ದೀನಿ. ರಾಯರು ಪೂಜೆನ ಮಾಡ್ತಾ ಇದ್ದೀವಿ ಅಂದ್ರೆ ಪ್ರತಿಯೊಬ್ಬರಿಗೂ ಏನೇನೋ ಆಸೆ ಇರುತ್ತೆ. ಅಂದ್ರೆ ರಾಯರು ನಮ್ಮ ಜೊತೆ ಇರ್ಬೇಕಪ್ಪ, ನಾನು ಕರೆದಾಗೆಲ್ಲ ರಾಯರು ನನಗೆ ಸ್ಪಂದನೆ ಕೊಡಬೇಕು ಅಥವಾ ನನಗೆ ಯಾವುದಾದರೂ ನನ್ನ ಕಷ್ಟಗಳಿಗೆ ಸೂಚನೆಯನ್ನ ತೋರಿಸ್ಬೇಕು, ಮಾರ್ಗದರ್ಶನವನ್ನು ನೀಡಬೇಕು ಅನ್ನೋದೇ ಅಲ್ವಾ ಎಲ್ಲರಿಗೂ ತುಂಬಾ ಆಸೆ ಇರುತ್ತೆ. ಅದರಲ್ಲೂ ರಾಯರ ದರ್ಶನ ನಾನು ಪಡ್ಕೊಳ್ಬೇಕು, ನನ್ನ ಕನಸಿನಲ್ಲಿ ಬರಬೇಕು ಅಥವಾ ನನಗೆ ಹೂಪ್ರಸಾದ ಕೊಡಬೇಕು, ಅವರು ನನ್ನ ಜೊತೆ ಮಾತಾಡಬೇಕು ಅಥವಾ ನನಗೆ ಯಾವುದಾದ್ರೂ ಒಂದು ಸೂಚನೆಗಳನ್ನ ಅವರು ಕೊಡ್ತಾ ಹೋಗ್ಬೇಕು, ನನ್ನ ಭಕ್ತಿಗೆ ಸ್ಪಂದಿಸುತ್ತಾ ಹೋಗ್ಬೇಕು ಅನ್ನೋದೇ ಎಲ್ಲರಿಗೂ ತುಂಬಾ ಅಂದ್ರೆ ತುಂಬಾನೇ ಆಸೆ ಇದ್ದೇ ಇರುತ್ತೆ ಪ್ರತಿಯೊಬ್ಬರಿಗೂ. ಯಾರೆಲ್ಲ ರಾಯರ ಪೂಜೆ ಮಾಡ್ತಾ ಇದ್ದೀರಾ ಅವರಿಗೆ. ಹಾಗಾದ್ರೆ ರಾಯರು ನಮ್ಮ ಮನೆಯಲ್ಲಿ ಇದ್ದಾರಾ ಅಥವಾ ರಾಯರು ನಾವು ಪೂಜೆ ಮಾಡ್ತಾ ಇದ್ದೀವಿ, ರಾಯರು ನಮ್ಮ ಮನೆಗೆ ಬರ್ತಾರಾ, ರಾಯರು ನಮ್ಮ ಜೊತೆಯಲ್ಲಿ ಇದ್ದಾರೆ, ನಮ್ಮನ್ನ ರಾಯರು ನೋಡ್ತಾ ಇದ್ದಾರಾ, ನಮ್ಮ ಮನೆಯಲ್ಲಿ ನಾವು ಹೇಗೆಲ್ಲ ಇದ್ದೀವಿ, ನಮ್ಮ ಜೀವನದಲ್ಲಿ ಏನೆಲ್ಲ ನಡೀತಿದೆ, ಯಾವೆಲ್ಲ ಘಟನೆಗಳಿಂದ ನಾವು ಕೊರಗುತ್ತಾ ಇದ್ದೀವಿ, ಯಾವೆಲ್ಲ ಸಮಸ್ಯೆಗಳಿಗೆ ನಾವು ಸಿಲುಕ್ತಾ ಹೋಗ್ತಾ ಇದೀವಿ ಅಂತ ರಾಯರು ನಮ್ಮನ್ನ ನೋಡ್ತಾ ಇದ್ದಾರಾ ಅಂತ ಕೆಲವೊಂದು ಸರಿ ಪ್ರಶ್ನೆನ ಹುಟ್ಕೊಳ್ಳುತ್ತೆ ಪ್ರತಿಯೊಬ್ಬರಿಗೂ ಕೂಡ. ಯಾಕಂದ್ರೆ ನಾನು ಇಷ್ಟೆಲ್ಲ ಪೂಜೆ ಮಾಡ್ತಾ ಇದ್ದೀನಿ ಆದ್ರೂ ಕೂಡ ರಾಯರು ನನಗೆ ಯಾವುದೇ ರೀತಿ ದಾರಿನ ತೋರಿಸ್ತಾ ಇಲ್ಲ ಅಥವಾ ರಾಯರು ನಾನಿದ್ದೀನಿ ಅನ್ನೋ ಸೂಚನೆ ನಮಗೆ ಕೊಡ್ತಾ ಇಲ್ಲ, ಏನಕ್ಕೆ ಇರಬಹುದು ಅಂತ ಸುಮಾರು ಕನ್ಫ್ಯೂಸ್ ನಾವೇ ಹುಟ್ಟಾಕೊಳ್ತೀವಿ. ಅದೇ ರೀತಿ ರಾಯರು ಕೂಡ ನಮಗೆ ಸಮಯ ಬಂದಾಗ ನಾನಿದ್ದೀನಿ ನಿಮ್ಮ ಜೊತೆ ಅಥವಾ ನಾನು ನಿಮ್ಮನ್ನ ನೋಡ್ತಾ ಇದ್ದೀನಿ, ನಿಮ್ಮ ಮನೆಯಲ್ಲಿ ನಾನಿದ್ದೀನಿ ಅಥವಾ ನಿಮ್ಮ ಮನೆಗೆ ನಾನು ಬರ್ತಾ ಇದ್ದೀನಿ ಅಂತ ರಾಯರು ಸೂಚನೆಯನ್ನು ಕೊಟ್ಟೆ ಕೊಡ್ತಾರೆ. ಅಥವಾ ನಿಮ್ಮ ಪ್ರಾರ್ಥನೆಗೆ ರಾಯರು ಯಾವ ರೀತಿ ಸ್ಪಂದನೆ ಮಾಡ್ತಾರೆ ಅನ್ನೋದನ್ನ ನಾನಿವತ್ತು ತಿಳಿಸ್ತಾ ಇದ್ದೀನಿ. ಮೊದಲಿಗೆ ನಿಮ್ಮ ಮನೆಯಲ್ಲಿ ತುಂಬಾ ಅಂದ್ರೆ ತುಂಬಾ ನೆಮ್ಮದಿ ವಾತಾವರಣ ಇರುತ್ತೆ. ಎಷ್ಟು ನೆಮ್ಮದಿ ವಾತಾವರಣ ಅಂದ್ರೆ ಅದು ಹೇಳೋಕೆ ಸಾಧ್ಯ ಇಲ್ಲ. ಕೆಲವೊಬ್ಬರು ಯಾರಾದರೂ ಹೊಸಬ್ರು ನಿಮ್ಮ ಮನೆಗೆ ಬಂದ್ರು ಅಥವಾ ರಿಲೇಷನ್ ಯಾರಾದ್ರೂ ನಿಮ್ಮ ಮನೆಗೆ ಬಂದ್ರು ಅಂದ್ರೆ ಅವರಿಗೆ ಅದು ಫೀಲ್ ಆಗ್ಬಿಡುತ್ತೆ. ನಿಮ್ಮ ಮನೆಯಲ್ಲಿ ಏನೋ ಒಂಥರ ಮನಸ್ಸಿಗೆ ನೆಮ್ಮದಿ ಇರುತ್ತೆ, ಕೂತ್ಕೊಳ್ಳೋಕೆ ಆಗಿರಬಹುದು, ನಿಮ್ಮ ಮನೆಯಲ್ಲಿ ಇರೋದಕ್ಕೆ ಆಗಿರಬಹುದು, ನಿಮ್ಮ ಮನೆಯನ್ನ ನೋಡೋದಕ್ಕೆ ಒಂಥರ ಚೆನ್ನಾಗಿದೆ, ಒಂಥರ ಪ್ರಶಾಂತವಾಗಿದೆ ಅಂತ ಅವರು ನಿಮಗೆ ಹೇಳ್ಬಿಟ್ಟು ಹೋಗ್ತಾರೆ. ಅದು ಕೆಲವೊಬ್ಬರಿಗೆ ಆಗಿರಬಹುದು, ಆಗದೇನೆ ಇರಬಹುದು. ಆ ತರ ಅವರು ಒಪಿನಿಯನ್ ನ ಶೇರ್ ಮಾಡ್ಬಿಟ್ಟು ಹೋಗಿರೋರು ಇರ್ತಾರೆ. ಅಂತ ಟೈಮಲ್ಲಿ ರಾಯರು ನಿಮ್ಮ ಜೊತೆಯಲ್ಲಿ ಇದ್ದಾರೆ ಅಥವಾ ನಿಮ್ಮ ಪೂಜೆಗೆ ಒಲಿದಿದ್ದಾರೆ ಅಂತಾನೆ ಅದು ಅರ್ಥ. ಅಷ್ಟೇ ಅಲ್ಲದೆ ನಿಮ್ಮ ಮನಸ್ಸು ತುಂಬಾನೇ ಒದ್ದಾಡ್ತಾ ಇರುತ್ತೆ, ಏನೋ ಒಂದು ಬೇಜಾರ್ನಲ್ಲಿ ಇರುತ್ತೆ ಅಥವಾ ಏನೋ ಒಂದು ಕಳ್ಕೊಂಡ್ ಬಿಟ್ಟಿದ್ದೀನಪ್ಪ, ನನ್ನ ಜೀವನವೇ ಇಷ್ಟೇ ಸಾಕು ದೇವರೇ, ನನಗೆ ಸಾಕಾಗಿ ಹೋಗ್ಬಿಟ್ಟಿದೆ, ಲೈಫ್ ಬೇಡ ಅಂತ ಅನ್ಕೊಳ್ತಾ ಇರ್ತೀರಾ. ಅಂತ ಟೈಮಲ್ಲಿ ನಿಮ್ಮ ಮನಸ್ಸಿಗೆ ತುಂಬಾ ಅಂದ್ರೆ ತುಂಬಾ ಗಟ್ಟಿಯಾಗಿ ಮಾಡ್ಬಿಡ್ತಾರೆ ಅಥವಾ ಖುಷಿ ಆನಂದ ಕೊಟ್ಬಿಡ್ತಾರೆ. ಯಾವುದೋ ಎಂತ ಸಮಸ್ಯೆ ಬಂದ್ರು ಎದುರಿಸ್ತೀನಪ್ಪ, ಇದೇನು ಇಲ್ಲ, ಇದಕ್ಕೆ ದಾರಿ ಇದೆ, ಪರಿಹಾರನೂ ಇದೆ, ನಾನು ಮಾಡೇ ಮಾಡ್ತೀನಿ ಅಂತ ನಿಮಗೆ ಧೈರ್ಯನ ತುಂಬುವಂತದ್ದು. ಮತ್ತೆ ನೀವು ಪೂಜೆ ಮಾಡ್ತಾ ಇರ್ಬೇಕಾದ್ರೆ ನಿಮಗೆ ಗೊತ್ತಿರಲ್ಲ, ನಿಮ್ಮ ಕಣ್ಣಲ್ಲಿ ನೀರ್ ಬರುವಂತದ್ದು, ಭಕ್ತಿ ಜಾಸ್ತಿಯಾಗಿ ಬರುತ್ತೆ ಅಂತ ಕೆಲವೊಬ್ರು ಹೇಳ್ತಾರೆ. ಅದು ನಮಗೆ ಕಂಟ್ರೋಲ್ ಆಗದೇನೆ ಏನಾದ್ರೂ ನಾವು ನಾರ್ಮಲ್ ಆಗಿ ಕೇಳ್ತಾ ಇರ್ತೀವಿ, ಅಂತ ಟೈಮಲ್ಲೂ ಕಣ್ಣಲ್ಲಿ ನೀರು ತುಂಬಿಕೊಂಡು ಬಿಡುತ್ತೆ. ಅದೇನಂತ ಇದುವರೆಗೂ ನನಗೂ ಅದು ರೀಸನ್ ಗೊತ್ತಿಲ್ಲ. ಆ ತರ ಅನುಭವ ಆಗುವಂತದ್ದು. ಮತ್ತೆ ನೀವು ಪೂಜೆ ಮಾಡ್ಲಿ ಮಾಡ್ದೇನೆ ಹೋಗ್ಲಿ, ನೀವು ದೇವರ ಮನೆ ಕಡೆ ಹೋಗಿ ನೀವು ಯಾವ ದೇವರನ್ನ ಇಟ್ಟಿರ್ತಾರೋ ಆ ದೇವರ ಕಡೆ ಹೋದ್ರೂ ಕೂಡ ಒಂಥರ ಏನೋ ಒಂದು ಸುಗಂಧ ವಾಸನೆ ಇರುತ್ತೆ, ಪರಿಮಳ ವಾಸನೆ ಇರುತ್ತೆ, ಒಂಥರ ನೆಮ್ಮದಿ ಇರುತ್ತೆ. ನಿಮ್ಮ ಮನೆಯಲ್ಲಿ ಇರುವಂತಹ ದೇವರ ಫೋಟೋನ ನೋಡಿದ ತಕ್ಷಣ ನಿಮ್ಮ ಮನಸ್ಸಿಗೆ ಏನೋ ಒಂದು ಆನಂದ, ಖುಷಿ, ಸಂತೋಷ, ಹೇಳಕ್ಕೆ ಆಗದೆ ಇರುವ ಖುಷಿನ ರಾಯರು ನಿಮಗೆ ಕೊಟ್ಬಿಡುವಂತದ್ದು. ನಿಮಗೇನಾದ್ರೂ ಒಂದು ಒಳ್ಳೆಯ ಸಮಯ ಬಂತು ಅಥವಾ ರಾಯರು ನಿನ್ನ ಜೊತೆ ನಿಂತಿದ್ದೀನಿ ಅಂತ ತೋರಿಸ್ಬೇಕಂದ್ರೆ ನಿಮ್ಮ ಮನೆ ಮುಂದೆ ಇದ್ದಕ್ಕಿದ್ದಂತೆ ಹಸು ಬರುವಂತದ್ದು ಅಥವಾ ಬೇರೆ ರೀತಿ ಪ್ರಾಣಿಗಳು ಬರುವಂತದ್ದು ಅಥವಾ ಸನ್ಯಾಸಿಗಳು ಬರುವಂತದ್ದು, ನಿಮಗೆ ಈ ತರ ಅನುಭವಗಳು ಆಗೇ ಇರಲ್ಲ ಯಾವತ್ತೂ ಕೂಡ ಲೈಫಲ್ಲಿ. ಆ ತರ ಅನುಭವಗಳನ್ನ ತುಂಬುವಂತದ್ದು ಅಥವಾ ನಿಮ್ಮ ಮನಸ್ಸಿನಲ್ಲಿ ಹೇಳುವಂತದ್ದು, ಈ ಸಮಸ್ಯೆಗೆ ಪರಿಹಾರ ಸಿಕ್ಕಿದೆ, ನನ್ನ ಲೈಫ್ ಇದೇ ತರ ನಡೆಯುತ್ತೆ, ಇಲ್ಲ ಇದೇ ತರ ನಡೆಯಲ್ಲ, ಈ ತರ ಆಗುತ್ತೆ ನನ್ನ ಜೀವನದಲ್ಲಿ ಮುಂದಕ್ಕೆ ಅಂತ ನಿಮಗೆ ಅಂದ್ರೆ ನಾರ್ಮಲ್ ಆಗಿ ಹೇಳ್ಬೇಕು ಅಂದ್ರೆ ಅದನ್ನ ಸಿಕ್ಸ್ ಸೆನ್ಸ್ ಅಂತ ಹೇಳ್ತಾರಲ್ವಾ, ಆ ತರ ಅನ್ಕೊಳ್ತಾ ಇರ್ತೀವಿ. ಅಥವಾ ಸುಮ್ನೆ ಕೋ ಇನ್ಸಿಡೆಂಟ್ ಹಂಗೆ ಆಗೋಯ್ತಪ್ಪ, ನಾನು ಅನ್ಕೊಂಡಿದ ತಕ್ಷಣ ಎಲ್ಲ ಆಗ್ಬಿಡುತ್ತೆ ಅಂತ ಒಂದೊಂದ್ ಟೈಮ್ ಅನ್ಸುತ್ತೆ. ಬಟ್ ಅದೆಲ್ಲ ನಾವು ಅನ್ಕೊಂಡಿದ ತಕ್ಷಣ ಹಾಗೆ ಆಗುತ್ತೆ. ಎಲ್ಲ ಟೈಮ್ ನಲ್ಲೂ ಕೂಡ ನಾವು ಅನ್ಕೊಳ್ಳುವಂತಹ ಟೈಮ್ ಆಗಿರಬಹುದು, ಗಳಿಗೆ ಆಗಿರಬಹುದು, ಅದು ಕಾಲ ಕೂಡಿ ಬಂದಿರಬೇಕು. ಕೆಲವೊಂದು ಆಗದೇನೆ ಇರಬಹುದು, ಬಟ್ ಆಗ ಆಗುವಂತಹ ಹಲವಾರು ವಿಷಯಗಳಿವೆ ಅಲ್ವಾ. ಅದರಿಂದ ನಿಮ್ಮ ಮನಸ್ಸಿಗೆ ಆಗಿರಬಹುದು, ನಿಮ್ಮ ಮೈಂಡ್ ಅಲ್ಲಿ ಆಗಿರಬಹುದು, ಈ ಸಮಸ್ಯೆ ನಿಜ, ಇನ್ ಸ್ವಲ್ಪ ದಿನದಲ್ಲಿ ಪರಿಹಾರ ಸಿಗುತ್ತೆ, ನಾನು ಇದೇ ದಾರಿಯಲ್ಲಿ ಹೋಗ್ಬೇಕು ಅಂತ ನಿಮಗೆ ಎಲ್ಲೂ ಅನ್ಸ್ಬಿಡುತ್ತೆ. ಒಂದೊಂದ್ ಟೈಮ್ ಅನ್ಸುತ್ತೆ, ಈ ತರ ಯೋಚನೆ
ನನಗೆ ಮೊದಲೇ ಯಾಕೆ ಬರಲಿಲ್ಲ, ಯೋಚನೆ ಮಾಡಿಲ್ವಲ್ಲ ಈ ರೀತಿಯಾಗಿ ಅಂತ ಹಲವಾರು ಪ್ರಶ್ನೆಗಳು ಹುಟ್ಕೊಳ್ಳುತ್ತೆ. ಬಟ್ ನೀವು ಯಾವಾಗ ರಾಯರಲ್ಲಿ ಕೇಳ್ತೀರಾ ಅಥವಾ ರಾಯರನ್ನ ಪೂಜೆ ಮಾಡ್ತೀರಾ, ರಾಯರು ಅವಾಗ ನಿಮಗೆ ಆ ದಾರಿನ ತೋರಿಸ್ತಾರೆ, ಆ ಮಾರ್ಗದರ್ಶನವನ್ನ ಕೊಡ್ತಾರೆ. ಅದ್ ನಿಮಗೆ ನಿಮ್ಮ ಸಮಸ್ಯೆಗೆ ಮಾರ್ಗದರ್ಶನ ನೀಡುವಂತದ್ದು. ನೀವೇ ದಾರಿಯಲ್ಲಿ ಹೋಗೋ ಹಾಗೆ ಅವರು ಮಾರ್ಗದರ್ಶನವನ್ನ ನೀಡ್ತಾರೆ ಹೊರತು ಅವರೇ ಡೈರೆಕ್ಟ್ ಆಗಿ ಬಂದು ಇದೇ ದಾರಿಯಲ್ಲಿ ಹೋಗ್ಬೇಕು ಅಂತ ಹೇಳುವುದಿಲ್ಲ. ಆದಷ್ಟು ಪರೋಕ್ಷವಾಗಿನೇ ಅವರು ನಿಮಗೆ ಉತ್ತರನ ಕೊಡುವಂತದ್ದು. ರಾಯರು ಅಷ್ಟೇ ಅಲ್ಲದೆ ನಿಮ್ಮ ಕನಸಿನಲ್ಲಿ ಕಾಣಿಸಿಕೊಳ್ಳುವಂತದ್ದು, ಹಲವಾರು ರೂಪದಲ್ಲಿ ಕಾಣಿಸ್ಕೊಳ್ಬಹುದು. ನಿಮಗೆ ಮುಖನೇ ಕಾಣಲ್ಲ, ಕೆಲವೊಬ್ಬರಿಗೆ ಧ್ವನಿ ಕೇಳಿಸುವಂತದ್ದು, ಈ ತರ ನೀನು ಮಾಡು, ಈ ತರ ನೀನು ಇರು ಧ್ವನಿ ಕೇಳಿಸುವಂತದ್ದು. ಅದು ನಿಮಗೆ ಆಶ್ಚರ್ಯ ಅನ್ಸುತ್ತೆ, ಕನಸು ನಿಜನ ಸುಳ್ಳು ಅಂತ ಕೆಲವೊಂದು ಸಾರಿ ನಿಮಗೆ ಅನ್ಸುತ್ತೆ. ಆ ತರ ಎಲ್ಲ ಅನುಭವಗಳು ಸಾವಿರಾರು ಆಗುತ್ತೆ. ಕೆಲವೊಬ್ಬರಿಗೆ ಇನ್ನ ಬೇರೆ ರೀತಿ ಆಗಿರಬಹುದು, ಯಾವುದೇ ಆಗಿರಬಹುದು. ನಿಮ್ಮ ಪರ್ಸನಲ್ ಅನುಭವಕ್ಕೆ ಅದು ವ್ಯಾಲ್ಯೂ ಜಾಸ್ತಿ ಅಂತ ಹೇಳ್ಬಹುದು. ನಿಮ್ಮ ಪರ್ಸನಲ್ ಆಗಿ ಏನೆಲ್ಲ ಅನುಭವಗಳಾಗಿದೆ ಅದನ್ನ ಸ್ವಲ್ಪ ನೀವು ನೆನ್ಪು ಮಾಡ್ಕೊಳ್ಳಿ. ಈ ಟೈಮಿಗೆ ನಮಗೆ ಅದಕ್ಕೆ ಉತ್ತರ ಸಿಕ್ಕಿದೆ ಇರಬಹುದು ನಿಮ್ಮ ಕಷ್ಟಕ್ಕೆ, ಬಟ್ ಮುಂದಿನ ದಿನಗಳಲ್ಲಿ ಸಿಕ್ಕೇ ಸಿಗುತ್ತೆ. ನೀವು ನಿಮ್ಮ ಜೀವನದಲ್ಲಿ ಏನೆಲ್ಲ ಅನುಭವಗಳಾಗಿದೆ, ಹೇಗೆಲ್ಲ ರಾಯರನ್ನ ಪೂಜೆ ಮಾಡ್ತಿದ್ದೀರಾ ಅಥವಾ ರಾಯರು ಪೂಜೆ ಮಾಡ್ಬೇಕಾದ್ರೆ ನಿಮ್ಮ ರೀಸನ್ ಏನಿತ್ತು, ನಿಮ್ಮ ಲೈಫ್ ಅಲ್ಲಿ ಏನಾದರೂ ಒಂದು ಘಟನೆ ಆಗಿರಬೇಕು ಅಥವಾ ಏನಾದರೂ ಒಂದು ಪರ್ಟಿಕ್ಯುಲರ್ ಕಾರಣ ಇದ್ದಾಗ ಮಾತ್ರ ನಾವು ರಾಯರ ಮೇಲೆ ನಂಬಿಕೆ ಆಗಿರಬಹುದು ಅಥವಾ ಭಕ್ತಿ ಆಗಿರಬಹುದು ಅಥವಾ ರಾಯರನ್ನ ಪೂಜೆ ಮಾಡ್ಬೇಕು ಅಂತ ನಿರ್ಧಾರ ಮಾಡೋದು. ನೀವು ರಾಯರನ್ನ ಪೂಜೆಯನ್ನ ಮಾಡ್ಕೊಳ್ತಾ ಹೋಗಿ ಅಷ್ಟೇನೇನೆ, ಇನ್ನೇನು ಇಲ್ಲ. ನಿಮ್ ಲೈಫ್ ಅಲ್ಲಿ ಏನೇ ಕಷ್ಟ ಬರಬಹುದು ಅಥವಾ ತಂತಾನೆ ಕಳೆದು ಹೋಗ್ಬಿಡುತ್ತೆ, ಸ್ವಲ್ಪ ಕಾಯ್ಬೇಕು ಅಷ್ಟೇನೇನೆ. ನೀವು ರಾಯರ ಪೂಜೆನ ಮಾಡ್ತಾ ಇದ್ದೀರಾ ಅಥವಾ ರಾಯರು ನಿಮಗೆ ಯಾವುದೇ ಒಂದು ಕಷ್ಟದಲ್ಲಿ ನಾನು ಇದೀನಿ ಅಂತ ಒಂದು ಸೂಚನೆನ ಕೊಟ್ಬಿಡ್ತಾರೆ, ಬಟ್ ರಾಯರ ದೃಷ್ಟಿ ನಿಮ್ಮ ಮೇಲೆ ಇದೆಯಾ ಅಥವಾ ನಿಮ್ಮ ಮನೆಯ ಮೇಲೆ ಇದೆಯಾ ಅಂತ ಹೇಗೆ ತಿಳ್ಕೊಳ್ಬೇಕು ಅಂತಂದ್ರೆ, ರಾಯರದು ಯಾವಾಗಲೂ ಕರುಣಾ ದೃಷ್ಟಿನೇ ಎಲ್ಲರ ಮೇಲೂ ಇರುತ್ತೆ, ಬಟ್ ಅದು ನಮ್ಮ ದೃಢ ನಂಬಿಕೆಯಿಂದ ಮಾತ್ರನೇ ಸಾಧ್ಯ. ರಾಯರು ನಮ್ಮ ಮೇಲೆ ಕರುಣೆ ತೋರಿಸ್ತಾರೆ, ಅನುಕಂಪ ತೋರಿಸ್ತಾರೆ. ನಾವು ಯಾವುದೇ ಒಂದು ಕಷ್ಟ ಆಗಿರಬಹುದು, ರಾಯರ ಹತ್ರ ಕೇಳಿ ಅವರ ಪಾದನ ಇಳಿತು ಅಂದ್ರೆ ಅವರು ನಮ್ಮ ಕೈಯಂತೂ ಬಿಡೋದೇ ಇಲ್ಲ, ಸಾಧ್ಯನೇ ಇಲ್ಲ. ಅಷ್ಟು ಕರುಣಾಮಹಿ ಅಂತಾನೆ ಹೇಳ್ತಾರಲ್ವಾ ರಾಯರನ್ನ. ಅದರಿಂದಾಗಿ ಕರುಣೆನ ಇಟ್ಟು ನಮ್ಮನ್ನ ಕಾಪಾಡ್ತಾರೆ. ರಾಯರು ನಮ್ಮ ರಕ್ಷಣೆ ಮಾಡ್ತಾರೆ, ನಮ್ಮ ಕಷ್ಟಕ್ಕೆ ಮಾರ್ಗದರ್ಶನವನ್ನ ನೀಡ್ತಾರೆ. ಆದರೂ ಸೂಚನೆಗಳನ್ನ ರಾಯರು ಭಕ್ತರಾಗಿರುವಂತರು ಅವರಿಗೆ ಮಾತ್ರನೇ ರಾಯರು ತೋರಿಸುವಂತದ್ದು. ಏನೆಲ್ಲ ಸೂಚನೆಗಳು ನಡೀತಾ ಇದೆ ಅಂತ ಎಲ್ಲರಿಗೂ ನೀವು ಹೇಳಬಹುದು, ಬಟ್ ಅನುಭವ ಆಗಿರೋರಿಗೆ ಅದರದ್ದು ಏನು ಇಂಪಾರ್ಟೆಂಟ್ ಅನ್ನೋದು ಗೊತ್ತಾಗುತ್ತೆ. ರಾಯರ ಮೇಲೆ ಎಷ್ಟು ನಂಬಿಕೆ ಇದೆ, ನಮ್ಮದು ಎಷ್ಟು ನಂಬಿಕೆ ಇದೆ ಅದರ ಮೇಲೆ ನಿರ್ಧಾರ ಆಗುತ್ತೆ. ರಾಯರು ನಿಮಗೆ ಏನೆಲ್ಲ ಸೂಚನೆಗಳನ್ನ ಯಾವೆಲ್ಲ ಅನುಭವಗಳನ್ನ ನೀಡ್ತಾರೆ ಅನ್ನೋದು ಅಷ್ಟೇ ಅಲ್ಲದೆ, ಕೆಲವೊಂದು ಬಾರಿ ನಿಮ್ಮ ಲೈಫ್ ಅಲ್ಲಿ ಯಾವುದು ಸತ್ಯ ಯಾವುದು ಸುಳ್ಳು ಅನ್ನೋದನ್ನ ರಾಯರು ನಿಮಗೆ ತೋರಿಸಿ ಕೊಟ್ಬಿಡ್ತಾರೆ. ನಿಮ್ಮ ಭರವಸೆ ಮತ್ತೆ ಧೈರ್ಯ ತುಂಬಿರ್ತಾರೆ. ಅದು ಯಾವ ತರ ಅಂದ್ರೆ, ರಾಯರು ಇಂತಹ ಕಠಿಣ ಪರಿಸ್ಥಿತಿಯಲ್ಲೂ ಕೂಡ ನಾನು ನಿಮ್ ಜೊತೆ ಇದೀನಿ, ಅಂತಹ ಕಠಿಣ ಪರಿಸ್ಥಿತಿಯಲ್ಲಿ ನೀವು ಒಂಟಿ ಅಲ್ಲ ಅಂತ ಅನ್ನೋ ಮನೋಭಾವನೆಯನ್ನ ನಮ್ಮಲ್ಲಿ ತುಂಬಿಡ್ತಾರೆ. ಮತ್ತೆ ಇದಕ್ಕೆಲ್ಲ ಬೇಕಾಗಿರುವುದು ಶ್ರದ್ಧೆ, ಭಕ್ತಿ ಮತ್ತೆ ನಂಬಿಕೆ ಮತ್ತೆ ಜಾಸ್ತಿ ಇರಬೇಕು. ನಮಗೆ ರಾಯರು ಇರೋದು ಇಲ್ಲ ಅಥವಾ ರಾಯರು ನಮಗೆ ಸ್ಪಂದನೆ ಮಾಡುವುದು ಬರುವುದು, ಅವರ ದೃಷ್ಟಿ ನಮ್ಮ ಮನೆಯಲ್ಲೇ ಇರುವುದು ಅನ್ನೋದಕ್ಕೆ ಎಲ್ಲಾ ಸೂಚನೆಗಳನ್ನ ಸಂದೇಹಗಳನ್ನ ರಾಯರು ಕೊಡುವಂತದ್ದು. ಬರೀ ನೀವು ಪೂಜೆ ಮಾಡೋದು ಅಷ್ಟೇ ಅಲ್ದೇನೆ, ಅವರನ್ನ ಮನಸ್ಫೂರ್ತಿಯಾಗಿ ಹೃದಯ ಪೂರ್ವಕವಾಗಿ ನೆನೆದರೆ ಮಾತ್ರ ರಾಯರು ನಮ್ಮ ಮೇಲೆ ಕರುಣೆಯನ್ನ ತೋರಿಸಿ ಅವರ ದೃಷ್ಟಿನ ನಮ್ಮ ಮೇಲೆ ಬೀಳುವಂತದ್ದು. ಇದರ ಜೊತೆಗೆ ಪ್ರಾರ್ಥನೆ ಮತ್ತೆ ಧ್ಯಾನವನ್ನು ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಪ್ರತಿದಿನ ರಾಯರು ಸೂತ್ರನ ಮಂತ್ರನ ಪಠನೆ ಮಾಡಿದ್ರು ಕೂಡ ರಾಯರು ಬೇಗ ನಮಗೆ ಒಲಿತಾರೆ ಅಂತಾನೆ ಹೇಳ್ಬೋದು. ಮತ್ತೆ ಸತ್ಕಾರ್ಯಗಳನ್ನ ಮಾಡುವುದು, ದಾನಗಳು ಸೇವೆಗಳನ್ನ ಮಾಡೋದ್ರಿಂದಲೂ ಕೂಡ ನಮಗೆ ಒಳ್ಳೆಯದಾಗುವಂತದ್ದು. ಅಷ್ಟೇ ಅಲ್ಲದೆ ರಾಯರ ಮೇಲೆ ಅಚಲವಾದ ನಂಬಿಕೆ ಇರಬೇಕು, ಸಂಕಲ್ಪ ಮಾಡ್ಕೊಂಡಿರ್ಬೇಕು. ಇದಿಷ್ಟು ಕೆಲಸ ನಾವು ಮಾಡ್ತಾ ಹೋದ್ರೆ ರಾಯರು ದೃಷ್ಟಿ ನಮ್ಮ ಮೇಲೆ ಬೀಳುವಂಥದ್ದು ಮತ್ತೆ ರಾಯರು ನಮಗೆ ಅನುಭವವನ್ನ ನೀಡುವಂಥದ್ದು ಆಗುತ್ತದೆ. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.